ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಸ್ತೆಯಲ್ಲಿ ಸಾಗುವ ನಿಮ್ಮ ವಾಹನ, ಆಕಾಶದಲ್ಲಿ ಹಾರಾಡುವ ವಿಮಾನ, ಕಾರ್ಖಾನೆಗಳಲ್ಲಿ ಓಡುವ ಯಂತ್ರಗಳು, ಇವೆಲ್ಲದರ ಜೀವವೇ ಪೆಟ್ರೋಲ್. ಈ ಪೆಟ್ರೋಲ್ ಎಲ್ಲಿಂದ ಬರುತ್ತೆ? ಕಪ್ಪು ಅಂಟುವ ದುರ್ವಾಸನೆಯ ದ್ರವವನ್ನ ನಾವು ಕ್ರೂಡ್ ಆಯಿಲ್ ಅಂತ ಕರಿತೀವಿ. ಅದು ಭೂಮಿಯ ಆಳಗಳಲ್ಲಿ ಹೇಗೆ ರೂಪುಗೊಳ್ಳುತ್ತೆ? ಈ ಕಪ್ಪು ಎಣ್ಣೆ ಹೇಗೆ ಹೊಳೆಯುವ ಶಕ್ತಿಯಿಂದ ತುಂಬಿದ ಪೆಟ್ರೋಲ್ ಆಗಿ ಬದಲಾಗುತ್ತೆ? ಪೆಟ್ರೋಲ್ ಕೇವಲ ಇಂಧನವಲ್ಲ, ಲಕ್ಷಾಂತರ ವರ್ಷಗಳಿಂದ ಹೂತು ಹಾಕಲ್ಪಟ್ಟಿರುವ ಕಥೆ. ಕ್ರೂಡ್ ಆಯಿಲ್ ಹೇಗೆ ರೂಪುಗೊಳ್ಳುತ್ತೆ? ಪೆಟ್ರೋಲ್ ಆ ಶಕ್ತಿಯ ಒಂದು ರೂಪ. ಭೂಮಿ ತನ್ನ ಗರ್ಭದಲ್ಲಿ ಕೋಟ್ಯಾಂತರ ವರ್ಷಗಳ ಕಾಲ ಸಿದ್ಧಪಡಿಸಿದ್ದು ಭೂಮಿಯ ನರಗಳ ಒಳಗೆ ಕಪ್ಪು ಬಂಗಾರ ಎಂದು ಕರೆಯುವ ಕ್ರೂಡ್ ಆಯಿಲ್ ಹುಟ್ಟುತ್ತೆ. ಕೋಟ್ಯಾಂತರ ವರ್ಷಗಳ ಹಿಂದಿನ ಭೂಮಿಯನ್ನ ಕಲ್ಪಿಸಿ ನೋಡಿದ್ರೆ ಇದು ಅರ್ಥವಾಗುತ್ತೆ. ಸಮುದ್ರದ ಆಳಗಳಲ್ಲಿ ತೇಲ್ತಾ ಇದ್ದ ಚಿಕ್ಕ ಚಿಕ್ಕ ಸೂಕ್ಷ್ಮ ಜೀವಿಗಳು, ಪ್ಲಾಂಕ್ಟನ್, ಆಲ್ಗಿ, ಟೈನಿ ಆರ್ಗ್ಯಾನಿಸಮ್ಗಳು ಇಷ್ಟು ಚಿಕ್ಕವು, ಕಣ್ಣಿಗೆ ಕಾಣದಷ್ಟು. ಆದರೆ ಇದೇ ಚಿಕ್ಕ ಜೀವಿಗಳು ಇಂದಿನ ನಮ್ಮ ವಾಹನಗಳ ಇಂಧನವಾಗಿವೆ. ಇದು ಕೇಳಲು ವಿಚಿತ್ರ, ಆದ್ರೆ ಸತ್ಯ. ಪೆಟ್ರೋಲ್ ಪ್ರಾಚೀನ ಸಮುದ್ರ ಜೀವನದ ಅವಶೇಷ. ಸಮುದ್ರದ ಮೇಲೆ ಸೂರ್ಯ ಹೊಳೆಯುತ್ತಿದ್ದ, ಅಲೆಗಳ ಕೆಳಗೆ ಜೀವನ ಬೆಳೆದು ಬರ್ತಾ ಇತ್ತು. ಆದರೆ ಪ್ರಕೃತಿಯ ನಿಯಮದ ಪ್ರಕಾರ ಹುಟ್ಟಿದ್ದು ಒಂದು ದಿನ ಅಂತ್ಯಗೊಳ್ಳಲೇಬೇಕು. ಆ ಚಿಕ್ಕ ಜೀವಿಗಳು ಸಾಯುವಾಗ ಸಮುದ್ರದ ತಳದಲ್ಲಿ ಸೇರ್ಕೊಳ್ತವೆ. ನಿಧಾನವಾಗಿ ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯ ಜೀವಿಗಳು ಆ ಪದರದ ಮೇಲೆ ಪದರವಾಗಿ ಸಮುದ್ರದ ತಳದಲ್ಲಿ ಒತ್ತಡಕ್ಕೆ ಒಳಗಾಗುತ್ತೆ. ಮೊದಲು ಇದು ಸಾಮಾನ್ಯ ಜೈವಿಕ ಪದಾರ್ಥವಾಗಿತ್ತು. ನಿಧಾನವಾಗಿ ಅದರ ಮೇಲೆ ಮರಳಿನ ಪದರಗಳು, ನಂತರ ಮಣ್ಣು, ನಂತರ ಇನ್ನಷ್ಟು ಸೆಡಿಮೆಂಟ್ ಸೇರ್ತಾ ಹೋದ್ವು. ಪದರಗಳ ತೂಕ ಹೆಚ್ಚಾಯಿತು. ಭೂಮಿಯ ಉಷ್ಣತೆ ಈ ಪದರದ ಒಳಗೆ ಪ್ರವೇಶಿಸಿತು. ಪ್ರಕೃತಿಯ ಮಹತ್ತರ ಪರಿವರ್ತನೆ ಆರಂಭ ಆಯಿತು. ಕಾಲ ಕಳೆದ ಹಾಗೆ ಒತ್ತಡ ಹೆಚ್ಚಿತು, ಉಷ್ಣತೆ ಕೂಡ ಹೆಚ್ಚಿತು. ಈ ಒತ್ತಡ ಉಷ್ಣತೆಯ ಪರಿಣಾಮದಿಂದ ಆ ಮರಣ ಹೊಂದಿದ ಜೀವಿಗಳು ಬದಲಾಗಲು ಪ್ರಾರಂಭ ಆಯಿತು. ಈ ಜೈವಿಕ ಪದಾರ್ಥ ನಿಧಾನವಾಗಿ ಕುಸಿಯತೊಡಗಿತು. ಅದರ ಅಣುಗಳು ವಿಭಜನೆಯಾದವು. ಲಕ್ಷಾಂತರ ವರ್ಷಗಳಲ್ಲಿ ಅದು ಹೊಸ ರೂಪವನ್ನ ತಾಳ್ತು. ಅದೇ ಹೈಡ್ರೋಕಾರ್ಬನ್. ಈ ಹೈಡ್ರೋಕಾರ್ಬನ್ ನಂತರ ನಮ್ಮ ಇಂದಿನ ಕ್ರೂಡ್ ಆಯಿಲ್ ಆಗಿ ಬದಲಾಗಿದೆ. ಕ್ರೂಡ್ ಆಯಿಲ್ ಯಾವುದೋ ಸಾಮಾನ್ಯ ರಾಸಾಯನಿಕ ಅಲ್ಲ, ಯಾವುದೋ ದ್ರವ ಕೂಡ ಅಲ್ಲ. ಭೂಮಿಯ ಆಳದಲ್ಲಿ ಕಾಲ, ಒತ್ತಡ, ಉಷ್ಣತೆಯಿಂದ ಹುಟ್ಟಿದ ಒಂದು ಪ್ರಾಚೀನ ಶಕ್ತಿ. ಭೂಮಿಯ ಒಳಗೆ ಈ ಕ್ರೂಡ್ ಆಯಿಲ್ ಸಾವಿರಾರು ವರ್ಷಗಳ ಕಾಲ ಸಿಕ್ಕಾಕೊಂಡೇ ಇರುತ್ತೆ. ಒತ್ತಡದ ಅಡಿಯಲ್ಲಿ ಅಡಗಿದ ಸ್ಥಿತಿಯಲ್ಲಿ ನಂತರ ಮಾನವ ಬರ್ತಾನೆ. ಈ ಭೂಮಿಯ ನರಗಳ ಹೊರಗೆ ತಲುಪಲು ಪ್ರಯತ್ನ ಮಾಡ್ತಾನೆ. ಹಾಗಾದ್ರೆ ಆ ಕ್ರೂಡ್ ಆಯಿಲ್ ಹೇಗೆ ಬರುತ್ತೆ? ಕಚ್ಚಾ ಎಣ್ಣೆಯನ್ನ ತೆಗೆದುಕೊಳ್ಳುವ ಮೊದಲು ವಿಜ್ಞಾನಿಗಳು ಭೂಮಿಯ ಕೆಳಗೆ ನಿಜವಾಗಿಯೂ ಎಣ್ಣೆ ಇದೆಯೇ ಅಂತ ಮೊದಲು ಪರಿಶೀಲಿಸ್ತಾರೆ. ಇದಕ್ಕಾಗಿ ಸೈಸ್ಮಿಕ್ ಸರ್ವೆ ಮಾಡ್ತಾರೆ. ಅಂದ್ರೆ ನೆಲದ ಒಳಗೆ ಸಣ್ಣ ಕಂಪನಗಳನ್ನ ಕಳುಹಿಸಲಾಗುತ್ತೆ. ಆ ಕಂಪನಗಳು ಭೂಮಿಯ ಪದರಗಳಿಂದ ತಟ್ಟಿ ಹಿಂದಿರುಗ್ತವೆ. ಆ ಪ್ರತಿಧ್ವನಿಯ ಮಾದರಿಯಿಂದ ವಿಜ್ಞಾನಿಗಳು ಕೆಳಗೆ ಎಣ್ಣೆ ಇದೆಯೇ, ನೀರೇ, ಕಲ್ಲೇ ಅಥವಾ ಅನಿಲವೇ ಅಂತ ತಿಳಿದುಕೊಳ್ತಾರೆ. ನಂತರ ಒಂದು ಭಾರೀ ಯಂತ್ರವನ್ನ ನಿಧಾನವಾಗಿ ಆದರೆ ಬಲವಾಗಿ ಭೂಮಿಯೊಳಗೆ ಇಳಿಸ್ತಾರೆ. ಇದನ್ನ ಡ್ರಿಲ್ಲಿಂಗ್ ರಿಗ್ ಅಂತ ಕರೀತಾರೆ. ಸುಮಾರು 3-4 ಕಿಲೋಮೀಟರ್ ಆಳಕ್ಕೆ ಇದು ಹೋಗಬಲ್ಲದು. ಅಲ್ಲಿ ಕತ್ತಲೆ, ಉಷ್ಣತೆ, ಲಕ್ಷಾಂತರ ವರ್ಷಗಳ ಹಳೆಯ ಶಕ್ತಿಯನ್ನ ಕೆದಕುವ ಪ್ರಯತ್ನ. ಡ್ರಿಲ್ ಬಿಟ್ ಎನ್ನುವ ಗಟ್ಟಿಯಾದ ಲೋಹದ ತುದಿ ಸುತ್ತುತ್ತಾ ಕಲ್ಲುಗಳನ್ನ ಕತ್ತರಿಸುತ್ತೆ. ಭಾರಿ ಶಬ್ದ, ಕಂಪನ ಈ ಸಂದರ್ಭದಲ್ಲಿ ಆಗುತ್ತೆ. ಡ್ರಿಲ್ ಆಳಕ್ಕೆ ಹೋಗ್ತಾ ಇದ್ದ ಹಾಗೆ ಭೂಮಿಯ ಒಳಗಿನ ಒತ್ತಡ ಹೆಚ್ಚಾಗುತ್ತೆ. ಇದನ್ನ ನಿಯಂತ್ರಣ ಮಾಡದಿದ್ರೆ ಸಣ್ಣ ರಂಧ್ರವಾಗಿ ಭಾರಿ ಸ್ಫೋಟವೂ ಆಗಬಹುದು. ಡ್ರಿಲ್ ರಿಸರ್ವಾಯರ್ ತಲುಪಿದ ನಂತರ ಭೂಮಿಯ ಒಳಗಿನ ಅನಿಲ ಮತ್ತು ಎಣ್ಣೆಯ ಒತ್ತಡ ಸ್ವಲ್ಪ ಹೊರ ಬರುವ ದಾರಿಯನ್ನು ಹುಡುಕುತ್ತೆ. ಆಗ ಪೈಪ್ನ ಒಳಗೆ ಕಪ್ಪು ದ್ರವ ಮೇಲಕ್ಕೆ ಏರಲು ಪ್ರಾರಂಭವಾಗುತ್ತೆ. ಇದನ್ನ ವೆಲ್ನ ಮೊದಲ ಉಸಿರು ಅಂತ ಕರೀತಾರೆ. ಈಗ ಭಾರಿ ಯಂತ್ರಗಳು ಅದನ್ನ ಮೇಲಕ್ಕೆ ತರ್ತವೆ. ಪೈಪ್ಲೈನ್ ಮೂಲಕ ಸೆಪರೇಟಿಂಗ್ ಟ್ಯಾಂಕ್ಗಳಲ್ಲಿ ಸೇರಿಸುತ್ತಾ ಕ್ರೂಡ್ ಆಯಿಲ್ ಹೊರಗೆ ಬರುತ್ತೆ. ಆದರೆ ಇದು ಪೆಟ್ರೋಲ್ ಅಲ್ಲ, ಕಚ್ಚಾ ದ್ರವ. ಇದರ ಒಳಗೆ ಅನಿಲ, ನೀರು, ಮರಳು, ಅನೇಕ ಮಿಶ್ರಣಗಳಿವೆ. ಇದಕ್ಕೆ ನಿಜವಾದ ರೂಪ ಬರಬೇಕಾಗಿದ್ದು ರಿಫೈನರಿ ಬೆಂಕಿಯಲ್ಲಿ. ನಿಜವಾದ ರಿಫೈನರಿ ಪ್ರಕ್ರಿಯೆ ಇಲ್ಲಿಂದ ಪ್ರಾರಂಭವಾಗುತ್ತೆ. ರಿಫೈನರಿಯಲ್ಲಿ ಮೊದಲು ಕ್ರೂಡ್ ಆಯಿಲ್ ಅನ್ನ ಸುಮಾರು 400 ಡಿಗ್ರಿ ಸೆಲ್ಸಿಯಸ್ ವರೆಗೆ ಬಿಸಿ ಮಾಡ್ತಾರೆ.
ಅದು ಕುದಿಯಲು ಆರಂಭ ಆದಾಗ ಒಂದು ದೊಡ್ಡ ಟವರ್ಗೆ ಕಳುಹಿಸ್ತಾರೆ. ಇದನ್ನ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಕಾಲಮ್ ಅಂತ ಕರೀತಾರೆ. ಈ ಟವರ್ ಬಹು ಮಹಡಿ ಎತ್ತರದಿಂದ ಇರುತ್ತೆ. ಅದರೊಳಗೆ ವಿಭಿನ್ನ ತಾಪಮಾನಗಳ ಪ್ಲಾಟ್ಫಾರ್ಮ್ಗಳು ಇರ್ತವೆ. ಕ್ರೂಡ್ ಆಯಿಲ್ ವಾಯುವಾಗಿ ಮೇಲಕ್ಕೆ ಏರ್ತಾ ಹೋಗುವಾಗ ಪ್ರತಿ ಎತ್ತರದಲ್ಲಿ ತಾಪಮಾನ ಬದಲಾಗುತ್ತೆ. ಪ್ರತಿ ಹೈಡ್ರೋಕಾರ್ಬನ್ ತನ್ನ ಕುದಿಯುವ ಬಿಂದುವಿನ ಆಧಾರದಲ್ಲಿ ಬೇರ್ಪಡುತ್ತೆ. ಮೇಲ್ಭಾಗದಲ್ಲಿ LPG, ಅದರ ಕೆಳಗೆ ಪೆಟ್ರೋಲ್ ಅಂದರೆ ಗ್ಯಾಸೋಲಿನ್, ನಂತರ ನಾಫ್ತಾ, ಕೆರೋಸಿನ್, ಜೆಟ್ ಫ್ಯೂಯಲ್, ಡೀಸೆಲ್, ಕೊನೆಯಲ್ಲಿ ಲೂಬ್ರಿಕ್ಯಾಂಟ್, ವೆಕ್ಸ್, ಅಲ್ಫಾಲ್ಟ್ ಅಂದರೆ ರಿಫೈನರಿಯ ಒಳಗೆ ಸಾರ್ಟಿಂಗ್ ಸಿಸ್ಟಮ್ ಕೆಲಸ ಮಾಡುತ್ತೆ. ನಂತರ ಕ್ರಾಕಿಂಗ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಕ್ರಾಕಿಂಗ್ನಲ್ಲಿ ಹಲವು ವಿಧಗಳಿವೆ. ಥರ್ಮಲ್ ಕ್ರಾಕಿಂಗ್, ಕ್ಯಾಟಲಿಟಿಕ್ ಕ್ರಾಕಿಂಗ್, ಹೈಡ್ರೋ ಕ್ರಾಕಿಂಗ್. ಈ ಪ್ಲಾಂಟ್ಗಳ ಒಳಗೆ ಹೆಚ್ಚು ಉಷ್ಣತೆ, ಹೆಚ್ಚು ಒತ್ತಡ, ಕ್ಯಾಟಲಿಸ್ಟ್ ಸಹಾಯದಿಂದ ಉದ್ದ ಸರಪಳಿಗಳು ಒಡೆದು ಪೆಟ್ರೋಲ್ ಆಗುತ್ತೆ. ಅಂದರೆ ರಿಫೈನರಿ ಕ್ರೂಡ್ ಆಯಿಲ್ ಅನ್ನ ಕೇವಲ ಬೇರ್ಪಡಿಸೋದಿಲ್ಲ, ವೈಜ್ಞಾನಿಕವಾಗಿ ಮರುರೂಪಿಸುತ್ತೆ. ಈ ಕ್ರೂಡ್ ಆಯಿಲ್ನಲ್ಲಿ ಸಲ್ಫರ್ ಮತ್ತು ಇತರ ಅಶುದ್ಧಿಗಳು ಇರುತ್ತೆ. ಅವುಗಳನ್ನು ನೇರವಾಗಿ ಬಳಸಿದ್ರೆ ಭೂಮಿಗೂ ಮತ್ತು ಎಂಜಿನ್ಗೂ ಹಾನಿ. ರಿಫೈನರಿಗಳು ಸಲ್ಫರ್ ಅನ್ನ ತೆಗೆದುಹಾಕಿ ಅದನ್ನ ಪರಿಸರ ಸ್ನೇಹಿ ಪೆಟ್ರೋಲ್ ಆಗಿ ಮಾಡ್ತವೆ. ರಿಫೈನ್ ಮಾಡಿದ ಪೆಟ್ರೋಲ್ ಅನ್ನ ದೊಡ್ಡ ಗೋಳಾಕಾರದ ಟ್ಯಾಂಕುಗಳಲ್ಲಿ ಸಂಗ್ರಹಿಸ್ತಾರೆ. ನಂತರ ಪೆಟ್ರೋಲ್ ಪಂಪ್ಗಳಿಗೆ ಅದನ್ನ ತಲುಪಿಸಬೇಕು. ರಿಫೈನರಿಯಿಂದ ಹೊರಬಂದ ನಂತರ ಪೆಟ್ರೋಲ್ ಮೊದಲು ಪೈಪ್ಲೈನ್ಗಳಿಗೆ ಕಳುಹಿಸಲಾಗುತ್ತೆ. ಪೈಪ್ಲೈನ್ಗಳ ಮೂಲಕ ವಾಹನಕ್ಕೆ ತೆಗೆದುಕೊಂಡು ವಾಹನಗಳ ಚಲನೆ ಪ್ರಾರಂಭವಾಗುತ್ತೆ. ಆದರೆ ಈಗ ಎಲೆಕ್ಟ್ರಿಕ್ ವಾಹನಗಳು ಹೆಚ್ಚಾಗಿವೆ. ಸೌರ, ಗಾಳಿ, ಹೈಡ್ರೋಜನ್ ಶಕ್ತಿಗಳು ಹೆಚ್ಚುತ್ತಿವೆ. ತೈಲ ಸಂಪತ್ತು ಕಡಿಮೆ ಆಗ್ತಾ ಇದೆ, ಮಾಲಿನ್ಯ ಕೂಡ ಹೆಚ್ಚುತ್ತಾ ಇದೆ. ಹಾಗಾದ್ರೆ ಪೆಟ್ರೋಲ್ ಅಂತ್ಯವಾಗುತ್ತಾ? ವಿಜ್ಞಾನಿಗಳ ಪ್ರಕಾರ ಒಂದು ದಿನ ಖಂಡಿತ ಪೆಟ್ರೋಲ್ ಅಂತ್ಯವಾಗುತ್ತೆ. ಆದರೆ ಈಗಲ್ಲ. ಪೆಟ್ರೋಲ್ ಟ್ರಾನ್ಸ್ಪೋರ್ಟ್, ವಿಮಾನಯಾನ, ಭಾರಿ ಯಂತ್ರೋಪಕರಣಗಳು, ಕೈಗಾರಿಕೆಯಲ್ಲಿ ಮಹತ್ವದ ಪಾತ್ರ ಹೊಂದಿದೆ. ಇದು ಮಲ್ಟಿ ಎನರ್ಜಿ. ಹಾಗಾಗಿ ಎಲೆಕ್ಟ್ರಿಕ್ ವಾಹನಗಳು ಬಂದು ವಿದ್ಯುತ್ ಚಾಲಿತ ಕಾರ್ಖಾನೆಗಳು ರೂಪುಗೊಂಡ್ರು ಪೆಟ್ರೋಲ್ ಮತ್ತು ವಿದ್ಯುತ್ ಜೊತೆಯಾಗೇ ಸಾಗುತ್ತವೆ.